ಕಣ್ಣ ಹತ್ರ ಇನ್ಫಾರ್ಮೇಶನ್ ಗೊತ್ತಿದ್ರೆ ತುಂಬಾ ಜನಕ್ಕೆ ತುಂಬಾ ನಾಲೆಜ್ ಇರುತ್ತೆ. ನಮ್ಗೆ ಏನು ಭಯ ಆಗ್ತಿರ್ಲ ಇತ್ತು. ಭಾಷೆ ಒಂದು ಗೊತ್ತಿಲ್ಲ, ಇನ್ನೊಂದು ಅರ್ಥನೇ ಆಗಲ್ಲ ನನಗೆ ಅದು. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಚೈತ್ರ ಶೆಟ್ಟಿ. ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಬೆಳಿಗ್ಗೆ ಇದ್ದೇ ಇರುತ್ತಲ್ವ ನಮ್ಮದು ಮನೆ ಕೆಲಸ, ಹಾಗೆಯೇ ಮನೆ ಕೆಲಸ ಜೊತೆಗೇ ವ್ಲಾಗ್ ಮಾಡ್ತಾ ಹೋಗ್ತೀನಿ ನಾನು. ಡೈಲಿ ರುಟೀನ್ ಅಂತಂದರೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಒಂದು ಹೇಳಿ, ನಿಮಗೆ ನಿಜವಾಗ್ಲೂ ಡೈಲಿ ಒಂದೇ ಥರ ಕೆಲಸ ಮಾಡಿ ಬೇಜಾರಾಗುತ್ತಾ? ನನ್ನನ್ನು ಕೇಳಿದರೆ ನನಗೆ ಒಮ್ಮೊಮ್ಮೆ ಆಗಬಹುದು, ಬಟ್ ಮೋಸ್ಟ್ ಆಫ್ ದ ಟೈಮ್ ನನಗೆ ಬೇಜಾರಾಗೋದಿಲ್ಲ. ಯಾಕಂತಂದರೆ ನಾನೇ ಅನ್ಕೊತೀನಿ, ಬೆಳಿಗ್ಗೆ ನನ್ನ ವರ್ಕ್ ಸ್ಟಾರ್ಟ್ ಆಗುತ್ತೆ, ಸಾಯಂಕಾಲ ಟೈಮೇ ಸಾಕಾಗ್ತಾ ಇಲ್ವಲ್ಲ ಅಂತ ನನಗನ್ಸುತ್ತೆ. ನಿಜವಾಗ್ಲೂ ಅಷ್ಟೊಂದು ಕೆಲಸ ಮಾಡ್ತೀನ ಅಂತ ನನಗೆ ಒಂದೊಂದ್ಸಲ ಡೌಟ್ ಆಗುತ್ತೆ. ಈವನ್ ಟಿ ವಿ ನೋಡೋದಿರ್ಬೋದು, ಹಾಗೆಯೇ ಮೊಬೈಲ್ ಅಂತೂ ಜಾಸ್ತಿ ಯೂಸ್ ಮಾಡೋದಿರ್ಬೋದು. ಏನೇ ಇರಲಿ, ನಮ್ಮದು ಡೈಲಿ ರುಟೀನಲ್ಲಿ ಟೈಮ್ ಆಗೋದೇ ಗೊತ್ತಾಗೋದಿಲ್ಲ ಅಲ್ವಾ? ಏನಂತೀರ ನೀವು? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆಯೇ ನಾನು ಮಧ್ಯಾಹ್ನಕ್ಕೆ ಸಾರಿಗೆ ಪಾಲಕನ್ನು ಕಟ್ ಮಾಡಿಟ್ಕೊತಾ ಇದ್ದೀನಿ. ಏನಂತ ಅಂದರೆ, ನಾನು ಪಾಲಕ್ಕೆ ಬಿಸಿ ನೀರು ಹಾಕಲ್ಲ, ಬಟ್ ಅದ್ರ ಬದಲಿಗೆ ಉಪ್ಪು ಮತ್ತು ವೆನಗರ್ ಇರುತ್ತಲ್ವ, ಅದನ್ನು ಹಾಕಿಬಿಟ್ಟು ಒಂದು 10 ರಿಂದ 15 ನಿಮಿಷಗಳ ಕಾಲ ಅದನ್ನು ನೆನೆ ಹಾಕಿರ್ತೀನಿ. ಕೆಲವೊಬ್ಬರು ಬಿಸಿ ನೀರಲ್ಲಿ ಹಾಕ್ತಾರಲ್ವ, ಅದು ಕೂಡ ತುಂಬ ಒಳ್ಳೆಯದು ಅಲ್ವಾ? ಹಾಗೆಯೇ ನಾನು ಸ್ವಲ್ಪ ಹೆಸರು ಕಾಳಿರುತ್ತಲ್ಲ ಅದು, ಹಾಗೆಯೇ ತೊಗರಿಬೇಳೆ ಹಾಕಿ ಮಾಡಿದ್ದೀನಿ. ನನಗೆ ಏನಾಗುತ್ತೆ ಅಂತ, ಬರೀ ತೊಗರಿಬೇಳೆ ಹಾಕಿ ಮಾಡಿದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಾದರೂ ಶುರುವಾಗಬಹುದು ಅಂತ ಹೇಳಿಬಿಟ್ಟು. ಸೊ ಹಾಗೆಯೇ ಇಲ್ಲಿ ಬೆಂಡೆಕಾಯಿ ಇತ್ತು. ನಾನು ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಏನಾಯಿತು ಅಂತಂದರೆ, ತುಂಬಾ ತೆಳುವಾಗಿ ಕೊಯ್ಕೊಂಡ್ಬಿಟ್ಟೆ. ಹಾಗಾಗಿ ಅದು ಸ್ವಲ್ಪ ತೆಳುವಾಗೇ ಬಂತು. ನಾವು ಎಣ್ಣೆಗೆ ಬಿಡೋದಿದ್ರೆ ತುಂಬ ಚೆನ್ನಾಗಿ ಬಂದಿರೋದೇನೋ, ಬಟ್ ನಾನೇನು ಮಾಡಿದೆ ಅಂತಂದರೆ ಏರ್ ಫ್ರೈರಿಗೆ ಹಾಕಿದೆ. ಓಕೆ, ತಿನ್ನೋದಕ್ಕೆ ತುಂಬ ಚೆನ್ನಾಗಿತ್ತು, ಹಾಗೇನಿಲ್ಲ. ಬಟ್ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ರೆ ಇನ್ನೂ ಕೂಡ ಚೆನ್ನಾಗಿ ಬರ್ತಿತ್ತು ಅಂತ ಅನಿಸುತ್ತೆ. ಇಲ್ಲಿ ನಾನು ಬೇಳೆಗಳನ್ನೆಲ್ಲ ನೆನೆ ಹಾಕೊತೀನಿ ಸ್ವಲ್ಪ ಟೈಮ್ ತನಕ, ಬಟ್ ಇವತ್ತು ಸ್ವಲ್ಪ ಲೇಟಾಗಿ ನೆನೆ ಹಾಕೊಂಡೆ. ಹಾಗಾಗಿ ವಿಜಿಲನ್ನು ಜಾಸ್ತಿ ಹಾಕೋಬೇಕಾಗತ್ತೆ. ನನಗೆ ಈ ರೀತಿ ಸೊಪ್ಪುಗಳನ್ನು ಹಾಗಾಗಿ ತಿನ್ನೋದಕ್ಕಿಂತ ಈ ರೀತಿ ಸಾರು ಆ ಥರ ಎಲ್ಲ ಮಾಡಿಕೊಂಡು ರಸಮಲ್ಲಿ ಹಾಕೊಂಡೆಲ್ಲ ತಿನ್ನೋದಂತಂದರೆ ತುಂಬಾ ಇಷ್ಟ ಆಗುತ್ತೆ. ನಿಮಗೆ ಹೇಗೆ ಅಂತ ಹೇಳಿ. ಸೊಪ್ಪನ್ನು ನನಗೆ ಬಾಯಿಗೆಲ್ಲ ಸಿಕ್ತಂತಂದರೆ ಅಷ್ಟು ನಾನು ಇಷ್ಟಪಡಲ್ಲ. ನನಗಿಂತ ಹೆಚ್ಚಾಗಿ ಮಕ್ಕಳಂತೂ ಇಷ್ಟನೇ ಪಡಲ್ಲ. ಆಗ ಕೊಟ್ಟರೆ ತಿನ್ನೋದಿಲ್ಲ ಅವರು. ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ, ಈ ರೀತಿ ಸಾರು ಮಾಡ್ಕೊಂಡು ಇಟ್ಕೊತೀನಿ. ಮಧ್ಯಾಹ್ನ ಏನು ಸಾರು ಮಾಡೋದಂತಾನೇ ಟೆನ್ಷನ್ ಆಗಿಬಿಡುತ್ತೆ. ನಾನ್ ವೆಜ್ ಇದ್ಬಿಟ್ರೆ ಟೆನ್ಷನೇ ಇರೋದಿಲ್ಲ. ಯಾಕಂತಂದರೆ ಏನೋ ಒಂದು ಮಾಡ್ಬೋದು. ಹೇಳ್ತಾರಲ್ವ, ಮಂಗನ ಕೈಯಲ್ಲಿ ಏನು ಕೊಟ್ರು ಮಂಗ ಕೂಡ ಅಡುಗೆ ಮಾಡುತ್ತೆ ಅಂತ ಹೇಳಿಬಿಟ್ಟು. ಇನ್ನು ನಾವಂತೂ ಅಡುಗೆ ಮಾಡೋದಕ್ಕೆ ಪಂಟ್ರು ಕೇಳಬೇಕಾ? ಹಾಗೆಯೇ ಇಲ್ಲಿ ನೋಡ್ಬೋದು, ಬೆಂಡೆಕಾಯಿಗೆ ನಾನು ಸ್ವಲ್ಪ ಖಾರದ ಪೌಡ್ರು, ಉಪ್ಪು, ಹಾಗೆಯೇ ನಾನು ಗರಂ ಮಸಾಲೆ ಪೌಡ್ರ್ ಮಾಡ್ಕೊಂಡಿರ್ತೀನಲ್ವ, ಅದನ್ನು ಹಾಕ್ಕೊಂಡಿದ್ದೀನಿ. ನನಗೊಂಥರ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಇಲ್ಲಿ ನಾನು ಟೊಮೆಟೊ, ಪಾಲಕು, ಹಾಗೆಯೇ ಒಂದು ಚಿಕ್ಕ ಆನಿಯನ್ ಒಂದು 4-5 ಹಾಕಿರ್ಬೋದು. ಹಾಗೆ ಬೇಳೆಗಳನ್ನೆಲ್ಲ ಹಾಕಿಬಿಟ್ಟು ಇಲ್ಲಿ ನಾನು ಆಲ್ಮೋಸ್ಟ್ ಏರ್ ಫ್ರೈರಲ್ಲಿ ಈ ಥರ ಎಲ್ಲ ಫ್ರೈನ ಮಾಡ್ಕೋತೀನಿ. ಎಣ್ಣೆಗಿಣ್ಣೇನು ಹಾಕೋದು ಬೇಡ ಅಲ್ಲ. ಹಾಗಾಗಿ ಡಯೆಟ್ ಅಂತ ಅಲ್ಲ, ನನಗೆ ಡಯೆಟ್ ಇಲ್ಲ, ಏನಾದರೂ ತಿಂತೀನಿ, ಅದೇ ತಿನ್ನಬೇಕು ಇದೇ ತಿನ್ನಬೇಕು ಆ ಥರ ಏನೂ ಇಲ್ಲ. ಬಟ್ ಸ್ವಲ್ಪ ಹೆಲ್ದಿಯಾಗಿರೋದನ್ನು ಇಷ್ಟಪಡ್ತೀನಿ ಅಷ್ಟೇ. ಯಾವಾಗಲಾದ್ರೂ ಹೊರಗಡೆ ಹೋದಾಗ ಹೊರಗಡೆ ಫುಡ್ ತಿಂತೀನಿ. ಆಲ್ಮೋಸ್ಟ್ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದಂತಂದರೆ ಇಷ್ಟ ಆಗುತ್ತೆ. ಹಾಗೆಯೇ ಇಲ್ಲಿ ನೋಡ್ಬೋದು, ತಾನೇ ಬಂದುಬಿಟ್ಟು ಕೂತ್ಕೊಂಡಿದ್ದಾಳೆ. ತಕ್ಷವಿ ಏನಕ್ಕೋ ಹೊರಗಡೆ ಆಟ ಆಡ್ತಿರ್ಬೇಕು. ಹಾಗೆ ತಾನ್ಯ ಬರ್ತಾರೆ ಮಕ್ಕಳು, ಹಾಗೆ ಅಲ್ವಾ? ಒಮ್ಮೊಮ್ಮೆ ಅಮ್ಮನ ಜೊತೆ ಮಾತಾಡ್ಬೇಕನ್ಸಿದ್ರೆ, ಇಲ್ಲ ಅಂತಂದ್ರೆ ಅವ್ರಿಗೆ ಹೇಳೋದಕ್ಕೆ ಲೀಸ್ಟೇ ಇರುತ್ತೆ, ಅದನ್ನೆಲ್ಲ ಹೇಳ್ತಾನೆ ಇರ್ತಾಳೆ. ಹೊರಗಡೆ ಹೋಗಿ ಇರುವೆ ಹೊಡೆದ್ರು ಕೂಡ ಬಂದು ಅದನ್ನ ಹೇಳ್ತಾಳೆ. ಹಾಗೇನೆ ಯಾರಾದ್ರೂ ದಾರಿ ಮೇಲೆ ಹೋಗ್ತಾ ಇದ್ರೆ ಅಲ್ಲಿ ಹೋದ್ರು ಅವ್ರಿಗೆ ಹಾಯ್ ಅಂದೆ, ಇವ್ರಿಗೆ ಹೀ ಅಂದೆ ಅಂತ ಹೇಳ್ಕೊಂಡು ಬಂದೆ ಹೇಳ್ತಾರೆ. ನಿಮ್ಮ ಮಕ್ಕಳು ಕೂಡ ಹಾಗೇನಾ? ನನಗೆ ಕಮೆಂಟ್ ಮಾಡಿ ಹೇಳಿ. ನನ್ನ ಮಕ್ಕಳಂತೂ ಹಾಗೆ. ಆ್ಯಂಡ್ ನನ್ನಮ್ಮ ಯಾವಾಗಲೂ ಹೇಳ್ತಾ ಇದ್ರು, ನಾನು ಕೂಡ ಹಾಗೆ ಅಂತ ಯಾವಾಗಲೂ ಏನಾದರೂ ಹೇಳ್ತಾನೆ ಇರ್ತೀನಿ ಅಂತ ಹೇಳಿಬಿಟ್ಟು. ಹಾಗೆ ಇಲ್ಲಿ ಒಗ್ಗರಣೆಗೆ ಒಂದು ಸ್ವಲ್ಪ ಬೇವಿನ ಎಲೆ, ಜೀರಿಗೆ, ಹಾಗೆಯೇ ಬೆಳ್ಳುಳ್ಳಿನ ಗುದ್ಕೊಂಡು ಇದು ಕುಕ್ಕರ್ ಇದೆಯಲ್ಲ ಅದ್ರ ಮಿಶ್ರಣನ ಹಾಕೋತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ನಾನು ಒಮ್ಮೊಮ್ಮೆ ಏನು ಮಾಡ್ತೀನಿ ಅಂತ ಮಿಕ್ಸಿ ಮಾಡ್ತೀನಿ, ಬಟ್ ಇವಾಗ ಚೆನ್ನಾಗಿ ಅದು ಸ್ಮ್ಯಾಶ್ ಆಗಿತ್ತು. ಹಾಗಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಜಸ್ಟ್ ಈ ರೀತಿಯಾಗಿ ಮಾಡಿಕೊಂಡೆ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಹೆಸರು ಕಾಳು ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡ್ಬೋದು, ನಂದು ಬೆಂಡೆಕಾಯಿ ಫ್ರೈ ರೆಡಿ ಆಗಿದೆ. ಕರುಮ್ ಆಗಿದೆ, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಬಟ್ ತುಂಬ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, ಹಾಗಾಗಿ ಸ್ವಲ್ಪ ತೆಳು ಅಂತ ಅನ್ಸುತ್ತೆ ಅಷ್ಟೇ. ಮತ್ತೆ ಊಟಕ್ಕೆ ತುಂಬಾ ಚೆನ್ನಾಗಿ ಬಂದಿತ್ತು ಅಂತಲೇ ಹೇಳ್ಬೋದು.
ನಾನು ಈ ಥರ ರಸಮ್ ಇರಲಿ ಈ ಥರ ಎಲ್ಲ ಬೇಳೆ ಹಾಕಿ ಸಾರು ಮಾಡ್ತೀನಲ್ವಾ, ಆದಷ್ಟು ತರಕಾರಿನ ಹಾಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆಯೇ ಸೊಪ್ಪುಗಳನ್ನು ಏನು ಸೊಪ್ಪು ಸಿಗುತ್ತಲ್ಲ, ಇವಾಗ ನಾವು ತಿನ್ನೋ ಸೊಪ್ಪು ಇರುತ್ತಲ್ವ ಅದನ್ನೆಲ್ಲ ಅದಕ್ಕೆ ಹಾಕೊಂಡ್ಬಿಟ್ಟು ಈ ರೀತಿ ಮಕ್ಳಿಗೆ ಮಾಡಿಕೊಡ್ತೀನಿ. ನನ್ನ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಈವನ್ ತುಪ್ಪ ಖಾಲಿಯಾಗಿತ್ತು, ತುಪ್ಪ ಹಾಕಲಿಲ್ಲ, ಇಲ್ಲ ಅಂತಂದರೆ 1 ಸ್ಪೂನ್ ತುಪ್ಪ ಹಾಕ್ಕೊಡ್ತೀನಿ. ಬಾಲಿಯಲ್ಲಿ ಇರೋದ್ರಿಂದ ನಾವೇನಾದರೂ ಆರ್ಡರ್ ಮಾಡಿ ಅದು ಬರೋದು ಲೇಟ್ ಆಗುತ್ತೆ. ನಿಯರಾಗಿ ಇಲ್ಲಿ ಇಂಡಿಯನ್ ಸ್ಟೋರ್ ಇಲ್ಲ, ಅದೊಂದು ಮೇಯ್ನ್ ಪ್ರಾಬ್ಲಮ್ ಆಗ್ತಾ ಇರೋದು ನಮಗೆ. ಏನಾದರೂ ಆರ್ಡರ್ ಮಾಡಿದರೆ ಒಂದು 3-4 ದಿನ ಬಿಟ್ಟು ಬರುತ್ತೆ. ಅದು ಬರಬೇಕಾದ್ರೆ ಜಕಾರ್ತದಿಂದ ಬರಬೇಕು, ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ. ಹಾಗೆಯೇ ಊಟ ಆದಮೇಲೆ ಖಂಡಿತ ನಾನು ನನ್ನ ಮಕ್ಕಳಿಗೆ ಮೊಸರನ್ನು ಕೊಡೋದನ್ನು ಹ್ಯಾಬಿಟ್ ಮಾಡ್ಕೊಂಡಿದ್ದೀನಿ. ತುಂಬ ಒಳ್ಳೆಯದಂತೆ ಮೊಸರು. ನಮ್ಮ ಹೊಟ್ಟೆಯಲ್ಲಿ, ಮಕ್ಕಳ ಹೊಟ್ಟೆ ಇರುತ್ತಲ್ವ, ಗುಡ್ ಬ್ಯಾಕ್ಟೀರಿಯಾನ ಉತ್ಪತ್ತಿ ಮಾಡೋದಕ್ಕೆ ತುಂಬಾ ಹೆಲ್ದಿ ಅಂತೆ. ಮೊಸರು ಕೊಟ್ಟರೆ ಕೋಲ್ಡ್ ಆಗುತ್ತೆ ಅನ್ನೋದನ್ನು ಮುಂಚೆ ತಲೆಯಿಂದ ತೆಗೆದು ಹಾಕಬೇಕು. ಯಾಕಂತಂದರೆ ನಾನು ಹಾಗೆ ಅಂದ್ಕೊಂಡು ಮಕ್ಕಳಿಗೆ ಮೊಸರು ಕೊಡೋದನ್ನು ಅವಾಯ್ಡ್ ಮಾಡಿದ್ದೆ. ಬಟ್ ಒಮ್ಮೆ ಡಾಕ್ಟರ್ ಹತ್ರ ಈ ಥರ ಕೇಳಿದಾಗ ನನಗೆ ಕೊಡ್ಬೋದು ಅಂತ ಹೇಳಿದರು. ನಿಜವಾಗ್ಲೂ ನೀವು ಕೂಡ ಕೊಡಿ, ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನಾನೇನು ಮಾಡ್ತೀನಿ ಗೊತ್ತಾ, ಒಂದು ಪಾಪುಗೆ ಐಸ್ ಕ್ರೀಮ್ ಅಂತ ಹೇಳಿ ತಿನ್ನಿಸ್ತೀನಿ, ಯಾವಾಗ ಇನ್ನೂ ಬೇಗ ಬೇಗ ತಿನ್ನುತ್ತೆ. ಹಾಗಾಗಿ ಇಲ್ಲಿ ಊಟ ಕೂಡ ರೆಡಿ ಆಯಿತು. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು. ಊಟ ಆದಮೇಲೆ ನೋಡ್ಬೋದು ಮಗು ನಿದ್ದೆನೇ ಮಾಡಿಬಿಟ್ಟಿದೆ, ನನಗೆ ಮಲಗಿಸ್ಕೋ ಕೆಲಸನೇ ಇಲ್ಲ. ಪಾಪನ್ ನೋಡ್ಕೊಳಕ್ಕೆ ಯಾರು ಒಬ್ರು ಇದ್ರು ಅಂತಂದರೆ ತುಂಬಾ ಯೂಸ್ ಆಗುತ್ತೆ ಅಲ್ವಾ. ನನಗಂತೂ ನಿಜವಾಗ್ಲೂ ತಾನೇ ಇರೋದ್ರಿಂದ ಹೇಳಲಿಕ್ಕಾಗಲ್ಲ, ಅಷ್ಟೊಂದು ಈಸಿ ಆಗಿಬಿಟ್ಟಿದೆ. ಹಾಗೆಯೇ ಸಂಜೆ ಮಕ್ಕಳೆಲ್ಲ ಚೆನ್ನಾಗಿ ಮಲಗಿದ್ರು. ನನಗೆ ಮಲಗೋದಂತೆ ಆಗಲ್ಲ, ಬಟ್ ನಿಜವಾಗ್ಲೂ ಸ್ವಲ್ಪ ರೆಸ್ಟ್ ಮಾಡಬೇಕು. ಆಲ್ಮೋಸ್ಟ್ ಹೆಚ್ಚಾಗಿ ಅಡುಗೆ ಮನೆಯಲ್ಲಿ ನಿಂತಿರ್ತೀವಲ್ವಾ, ಹಾಗಾಗಿ ಅದು ಇದು ಕೆಲಸ ಅಂತ ಹೇಳಿ ತುಂಬಾ ರೆಸ್ಟ್ ಮಾಡಬೇಕು ತಾಯಂದಿರು ನಿಜವಾಗ್ಲೂ. ಹಾಗೆಯೇ ಇಲ್ಲಿ ನಾನು ಪಾತ್ರನೆಲ್ಲ ಹಾಗೆ ತೊಳೆಯಕ್ಕೆ ಹಾಕಿರ್ತೀನಿ, ಆಮೇಲೆ ಬಂದು ತೊಳೆಯೋದು ಎಲ್ಲ ಅಲ್ಲಗಲ್ಲಿಗೆ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ನಾನು ಒಮ್ಮೊಮ್ಮೆ. ಹಾಗೆಯೇ ಬೆಳಿಗ್ಗೆ ಚಿತ್ರಾನ್ನ ಮಾಡಿದ್ದೆ, ಅದು ಕೂಡ ಇತ್ತು, ತುಂಬ ಹಸಿವೆ ಕೂಡ ಆಗ್ತಿತ್ತು. ಅದಕ್ಕೆ ಒಂದು ಸ್ವಲ್ಪ ಏನಾದರೂ ಕರಂ ಕುರು ಮಾಡ್ಕೊಂಡು ತಿನ್ನೋಣ ಅಂತ ಮನಸ್ಸಾಗ್ತಿತ್ತು. ನೋಡಿದರೆ ಕ್ಯಾಪ್ಸಿಕಮ್ ಇದೆ, ಸೊ ಆನಿಯನ್ ಇರಲಿಲ್ಲ, ಇತ್ತು ಕ್ಯಾಪ್ಸಿಕಮ್ ಇತ್ತು, ಹಾಗಾಗಿ ಕ್ಯಾಪ್ಸಿಕಮ್ ಹಾಕೊಂಡು ಮಾಡ್ಕೊಳೋಣ ಅಂದ್ಕೊಂಡೆ. ನೋಡ್ಬೋದು ಸ್ವಲ್ಪ ನೀರಾಯಿತು. ನಾನು ಏನದು ಕಡಲೆ ಇದು ಹಿಟ್ಟಿದೆಯಲ್ಲ ಅದನ್ನು ಹಾಕ್ಕೊಂಡು ಮಾಡಿದ್ದು, ಬಟ್ ಅದು ನೀರಾಯಿತು. ಆಮೇಲೆ ಸ್ವಲ್ಪ ಅದಕ್ಕೆ ಒಂದು 2-3 ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಂಡೆ, ಅದು ತುಂಬ ಚೆನ್ನಾಗಿ ಬಂತು. ಅದು ಮಿಕ್ಸ್ ಮಾಡಿಕೊಂಡು ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ನನಗೆ ಈ ರೀತಿ ಏನಾದರೂ ಬಜ್ಜಿ ಇದ್ದರೆ, ಚಿತ್ರಾನ್ನ ಇರ್ಬೋದು, ಊಟ ಇದೆಲ್ಲ ಮಾಡೋದಂತಂದರೆ ತುಂಬಾ ಇಷ್ಟ ಆಗುತ್ತೆ. ಏನಾದರೂ ಕ್ವಿಕ್ಕಾಗಿ ಮಾಡ್ಕೋತೀನಿ. ಚಿತ್ರಾನ್ನ ಕೂಡ ಬೆಳಿಗ್ಗೆ ತುಂಬ ಮಾಡಿದ್ದೆ, ಸ್ವಲ್ಪ ಹೆಚ್ಚೇ ಉಳಿದಿತ್ತು ಅಂತಲೇ ಹೇಳ್ಬೋದು. ನನ್ನ ಮಕ್ಕಳು ಚಿತ್ರಾನ್ನ ಅಂತ ಬಂದಾಗ ಕಡಲೆಕಾಳು ಇರುತ್ತಲ್ಲ, ಅದಕ್ಕೋಸ್ಕರನೇ ಚಿತ್ರಾನ್ನ ಅಂತ ಹೇಳ್ತಾರೆ. ಮಕ್ಳಿಗೆ ಜಾಸ್ತಿ ಏನು ಕೊಡಲ್ಲ, ನಾನು ಎಣ್ಣೆಯಲ್ಲಿ ಕರ್ದಿದ್ದಲ್ವಾ, ಹಾಗಾಗಿ. ಬಟ್ ಕ್ಯಾಪ್ಸಿಕಮ್ ಹೆಲ್ದಿ, ಏನು ಕೆಟ್ಟದಿಲ್ಲ. ಹಾಗೆ ಅದಕ್ಕೆ ಹಾಕಿರುವಂಥದ್ದು ಕಡಲೆ ಹಿಟ್ಟು, ಹಾಗೆಯೇ ಸ್ವಲ್ಪ ಅಕ್ಕಿ ಹಿಟ್ಟು, ಅದೇನು ಕೆಟ್ಟದಾಗಲ್ಲ. ಸೊ ಹಾಗಾಗಿ ಮಕ್ಳಿಗೆ ಕೊಡ್ತೀನಿ. ಒಮ್ಮೊಮ್ಮೆ ಜಸ್ಟ್ ಕೊಡಬೇಕಾಗತ್ತೆ, ಏನೂ ಆಗೋದಿಲ್ಲ. ಬಟ್ ಯಾವಾಗಲೂ ಅದೇ ಹ್ಯಾಬಿಟ್ ಮಾಡ್ಕೋಬಾರ್ದು ಅಂತ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಅನ್ಹೆಲ್ದಿ ತಿನ್ನಬಾರ್ದು ಅಂತ ಹೇಳೋದು. ಸೊ ಆದಷ್ಟು ನಾವು ಈ ರೀತಿ ಎಲ್ಲ ಕಂಟ್ರೋಲ್ ಮಾಡಬೇಕು ಅಷ್ಟೇ. ಹಾಗೆಯೇ ಸಂಜೆ ಮತ್ತೆ ಶ್ರೀಧರ್ ಅವ್ರು ಬರಬೇಕಾದ್ರೆ ಕಾರ್ನ್ ಎಲ್ಲ ತಂದಿದ್ರು, ಅದನ್ನು ಕೂಡ ತಿಂದ್ಲು. ನನ್ನ ಮಗುವಿಗೆ ತುಂಬಾ ಇಷ್ಟ ಕಾರ್ನ್ ಎಲ್ಲ ಅಂತ ಹೇಳಿದ್ರೆ. ಹಾಗೆಯೇ ಕಡಲೆ ಬೀಜ ಕೂಡ ತಂದಿದ್ರು, ತಿಂದು. ಮತ್ತೆ ನಾನು ಹಾಲು ಇಟ್ಟಿದ್ದೆ, ಅದು ಕೂಡ ಒಕ್ಕೋಯ್ತು. ನನ್ನ ಕೆಲಸ ಗೊತ್ತಾ, 1 to ಡಬಲ್ ಹೆಚ್ಚು ಸಲ ಮಾಡ್ಕೋತೀನಿ. ಈಸಿ ಮಾಡ್ಕೋಬೇಕಂದಾಗನೇ ಡಬಲ್ ಕೆಲಸ ಆಗುತ್ತೆ ನಂದು. ನಿಮಗೂ ಕೂಡ ಹಾಗೆ ಆಗುತ್ತಾ? ಮೇಯ್ನ್ ನನ್ನ ಕೆಲಸ ಇರೋದು ಹಾಲು ಇಡೋದು, ಏನಾದರೂ ಕೆಲಸ ಮಾಡೋದು. ಅದು ಒಕ್ಕಿ ಹೋಗಿ ಕಲ್ಟಿ ಹೋಗುತ್ತೆ. ನಮ್ಮ ಇದರಲ್ಲಿ ಕಲ್ಟ್ ಹೋಗೋದು ಅಂತ ಹೇಳ್ತೀವಿ, ಆ ಥರ. ಸೊ 1 to ಡಬಲ್ ಕೆಲಸ, ಮತ್ತೆ ಗ್ಯಾಸ್ ಕ್ಲೀನ್ ಮಾಡೋದು, ಅದು ಇದು ಎಲ್ಲ ಇರುತ್ತೆ ನನಗೆ. ಏನು ಮಾಡೋದಕ್ಕಾಗಲ್ಲ, ನಾನೇ ಮಾಡ್ಕೊಡೋದಲ್ವಾ. ಹಾಗೆಯೇ ಸಂಜೆ ಆಗಿತ್ತು, ಸಿಕ್ಕಾಪಟ್ಟೆ ಮಳೆ ಮೋಡ ಎಲ್ಲ ಆಗಿತ್ತು. ಮಳೆ ಬಂದಿಲ್ಲ, ಆದ್ರೂ ಮಳೆ ಮೋಡ ಎಲ್ಲ ಆಗಿತ್ತು. ಸೊ ಇವಾಗ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅದೇ ಹಾಲೆಲ್ಲ ಒಕ್ಕೋಯ್ತಲ್ವಾ, ಅವಾಗ ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಮಕ್ಳಿಗೆ ಊಟ ಮಾಡಿಸೋದಿರ್ಬೋದು, ಸ್ನಾನ ಮಾಡಿಸೋದಿರ್ಬೋದು, ಅದೇ ಕಾಮನ್ ಆಗಿರುತ್ತಲ್ವಾ. ಮೇನ್ ಅಂತಂದರೆ ಪಾಪುಗೆ ನೋಡ್ಬೋದು, ಚಿನ್ನಿಲ್ವಾ ಇಲ್ಲಿ ನೋಡ್ಬೋದು, ಇದು ಕಣ್ಣ ಹತ್ರ ಏನೋ ಒಂಥರ ಕೆಂಪು ಅಲರ್ಜಿ ಥರ ಆಗಿತ್ತು. ಸೊ ಹಾಗಾಗಿ ಏನು ಮಾಡೋದಂತಲೇ ನನಗೆ ಗೊತ್ತಾಗ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂತಂದರೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ನಿಮ್ಗೆ ಹೇಳ್ತೀನಿ, ನಿಮ್ಗೆ ಇಷ್ಟ ಆಗುತ್ತೆ. ಹಾಗೆ ನಿಮ್ಗೇನಾದರೂ ಇನ್ಫಾರ್ಮೇಷನ್ ಗೊತ್ತಿದ್ರೆ, ತುಂಬ ಜನಕ್ಕೆ ತುಂಬ ನಾಲೆಜ್ ಇರುತ್ತೆ, ನಮ್ಮ ಥರ ವಿಡಿಯೋ ಮಾಡಲ್ಲ ಅಷ್ಟೇ ಅಲ್ವಾ. ಹಾಗಾಗಿ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ಮೆಡಿಸಿನ್ ಅದನ್ನೆಲ್ಲ ಕೇಳ್ತಿಲ್ಲ, ಜಸ್ಟ್ ಇದು ಏನಕ್ಕೆ ಹಾಗಾಗತ್ತೆ ಅಂತ ಗೊತ್ತಿದ್ದೆ ದಯವಿಟ್ಟು ಕಮೆಂಟ್ ಮಾಡಿ. ಅವಳು ಏನಂತ ಅಂದರೆ ಒಂದು 2-3 ಡೇಸ್ ಬ್ಯಾಕ್ ಆಗಿತ್ತು. ಬಟ್ ನಾನು ಅಂದ್ಕೊಂಡೆ ಸೊಳ್ಳೆ ಏನೋ ಕಚ್ಚಿರಬೇಕು, ಮೇ ಬಿ ಅದಕ್ಕೆ ಆ ಥರ ಮಾಡ್ಕೋತಾ ಇದ್ದಾಳೆ ಅಂತ ಹೇಳಿಬಿಟ್ಟು.
ಇಳಿತ್ರಿಯಾ? ಅದೇ ನಾನು ಅಂದ್ಕೊಂಡೆ ಸೊಳ್ಳೆ ಏನೋ ಕಚ್ಚಿರ್ಬೇಕು, ಅದಕ್ಕೆ ಆ ಥರ ಆಯಿತು ಅಂತ ಹೇಳಿ. ಬಟ್ ಅದು ಜಾಸ್ತಿ ಆಗ್ತಾ ಇದೆ. ಇವಾಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಶ್ರೀಧರ್ಗೆ ಯಾವಾಗ ಫ್ರೀ ಇರುತ್ತೋ ಅಂದರೆ ಹೋಗಬೇಕು, ನಾಳೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಈ ಥರ ಎಲ್ಲ ಮಾಡ್ಕೋತಾ ಇದ್ದಾಳೆ. ಮೇ ಬಿ ಅದು ಗುಣ ಆಗ್ತಾ ಇದೆಯೋ ಅಥವಾ ಏನೋ ಗೊತ್ತಿಲ್ಲ. ಒಂದ್ಸಲ ಚೆಕ್ ಮಾಡಿಕೊಂಡ್ರೆ ಆ್ಯಂಟಿಬಯೋಟಿಕ್ ಏನಾದರೂ ಹಾಕಬೇಕಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಬೇಕು. ಹಾಗೇನೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಹೇಳ್ಬೋದು. ಖಂಡಿತವಾಗ್ಲೂ ನನಗದೇನಾದರೂ ಯೂಸ್ ಆದರೆ ಖಂಡಿತ ನಾನು ಮುಂದೆ ಮತ್ತೆ ವಿಡಿಯೋದಲ್ಲಿ ನಿಮಗೆ ಅದನ್ನು ವಿವರಿಸ್ತೀನಿ. ಇಂಡಿಯಾದಲ್ಲಿ ಇರಬೇಕಾದ್ರೆ ಒಂದೇನಾಗ್ತಿತ್ತು ಅಂತಂದರೆ, ಜಸ್ಟ್ ಏನಾದರೂ ನಮ್ಮ ಪಾಪಗೆ ಹುಷಾರಿಲ್ಲ ಅಂತಂದರೆ ಕ್ವಿಕ್ಕಾಗಿ ಹೋಗ್ತಾ ಇದೆ ಎಲ್ಲಿ ಬೇಕಾದರೂ. ಯಾಕಂತಂದರೆ ಅಲ್ಲಿ ನನಗೇನು ಭಯ ಆಗ್ತಿರಲ್ಲ ಇತ್ತು. ನಮ್ಮೂರ ಹತ್ರ ಬ್ರಹ್ಮಾವರ ಹಾಸ್ಪಿಟಲ್ ಇರ್ಬೋದು, ಕ್ಲಿನಿಕ್ ಇರ್ಬೋದು, ಅಲ್ಲಿಗೆಲ್ಲ ನಾನು ಕರ್ಕೊಂಡು ಹೋಗ್ತಾ ಇದ್ದೆ. ಅಷ್ಟೊಂದು ಟೆನ್ಷನ್ ಆಗ್ತಾ ಇರಲಿತ್ತು. ಬಟ್ ಇಲ್ಲಿ ಏನಾಗುತ್ತೆ ಬಾಲಿಯಲ್ಲಿ ಅಂತಂದರೆ ಭಾಷೆ ಒಂದು ಗೊತ್ತಿಲ್ಲ, ಇನ್ನೊಂದು ಭಾಷೆ ಅಂತಂದರೆ ಇಲ್ಲಿ ಇಂಗ್ಲೀಷು ನಡೆಯುತ್ತೆ ಇಲ್ಲ ಅಂತಲ್ಲ, ಬಟ್ ಇಂಡೋನೇಷ್ಯಾದೊಂದು ಭಾಷೆ ಇದೆ, ಅದನ್ನು ಕಲಿತ್ರೆ ಮಾತ್ರ ಇಲ್ಲಿ ಅದು ನನಗೆ ಏನು ಗೊತ್ತಾಗಲ್ಲ. ಎಷ್ಟು ಕಲಿಬೇಕು ಅಂತ ಟ್ರೈ ಮಾಡಿದ್ರು ಕೂಡ ಅರ್ಥನೇ ಆಗಲ್ಲ ನನಗೆ ಅದು. ಹಾಗಾಗಿ ಇಲ್ಲೇ ಹಾಸ್ಪಿಟ್ಲ್ ಹೋಗೋದು ಎಲ್ಲಿ ಏನು ಅಂತಲೂ ನನಗೆ ಅರ್ಥನೂ ಆಗಲ್ಲ. ನಾನು ಹೋಗೋದು ಇಲ್ಲ. ಶ್ರೀಧರ್ ಇದ್ದರೆ ಹೋಗಿ ಬರೋದು ಅಷ್ಟೇ ಎಲ್ಲಿಗಾದರೂ ಹೊರಗಡೆ. ಸೊ ಅದೊಂದು ಇಲ್ಲಿ ಸ್ವಲ್ಪ ಇಲ್ಲಿ ಇಂಡಿಯಾದಲ್ಲಿ ಹೇಗೆ ನಾವು ಅಂದರೆ ನಮಗೆ ಗೊತ್ತಿರುತ್ತೆ ಭಾಷೆ, ಏನಾದರೂ ಒಂದು ನೆಡ್ಸ್ಕೋತೀವಿ. ಬೇಕಂತಂದರೆ ತುಳು ಪ್ಲೇಸ್ಗೆ ಹೋದ್ರೂ ಕೂಡ ಅಲ್ಲಿನೂ ಕೂಡ ಏನೇನೋ ಮಾಡಿ ಮಾತಾಡ್ಕೊಂಡು ಬರ್ತೀನಿ. ಕನ್ನಡ ಅಂತೂ ಬಿಡಿ ಗೊತ್ತಿದೆ, ಇಂಗ್ಲೀಷ್ ಅಂತೂ ಬಿಡಿ ಮ್ಯಾನೇಜ್ ಮಾಡ್ಬೋದು. ಇಂಗ್ಲೀಷಲ್ಲಿ ಏನು ಪಂಟ್ರಲ್ಲ, ಬಟ್ ಆದ್ರೂ ಮ್ಯಾನೇಜ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಇಂಡೋನೇಷ್ಯಾದ ಭಾಷೆ ನನಗೆ ಗೊತ್ತಿಲ್ಲ. ಹಸ್ಬೆಂಡಿಗೆ ಗೊತ್ತಿದೆ, ಅವರು ಇಲ್ಲಿ ತುಂಬ ಟೈಮಿಂದ ಇರೋದ್ರಿಂದ ಗೊತ್ತಿದೆ. ಆ್ಯಂಡ್ ನಾನಿಲ್ಲಿ ತುಂಬ ಟೈಮ್ ಇದ್ರೂ ಕೂಡ ನನಗೆ ಆ ಭಾಷೆ ಬರೋಲ್ಲ, ತುಂಬ ಕಷ್ಟ ಇದೆ. ಹಾಗಾಗಿ ಓಕೆ ಗಾಯ್ಸ್, ನೋಡ್ಬೋದು ನಂದು ಅಡುಗೆ ಮನೆಯೆಲ್ಲ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ನನಗೆ ಬೆಳಿಗ್ಗೆ ಹೇಳ್ಬೇಕಾದ್ರೆ ಅಡುಗೆ ಮನೆ ಹೀಗೆ ತುಂಬ ಕ್ಲೀನ್ ಇದೆ, ಏನೋ ಒಂಥರ ಫ್ರೆಶ್ ಫೀಲ್ ಅನ್ಸೋದು ಬೆಳಿಗ್ಗೆ ಎದ್ದ ತಕ್ಷಣ. ಹಾಗಾಗಿ ಒಂದ್ಸಲ ಎಲ್ಲ ಕ್ಲೀನ್ ಮಾಡ್ಕೋತೀನಿ, ಪಾತ್ರೆಗಳಿರ್ಬೋದು ಎಲ್ಲ ತೊಳೆದು ಹಾಕ್ತೀನಿ. ಹೆಚ್ಚಿನವರಿಗೆ ಅದೇ ಥರ ಫೀಲ್ ಆಗುತ್ತೆ ಅಲ್ವಾ. ಹೋಪ್ ಯು ಗೈಸ್ ಎಂಜಾಯ್ಡ್ ದ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.